ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಸಾಫ್ಟಾಗಿ ಹತ್ತಿ ಥರ ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಕೆಲವ್ರಿಗೆ ಇಡ್ಲಿ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ, ಗಟ್ಟಿ ಬರುತ್ತೆ ಅಂತ. ಸರಿಯಾದ ಅಳತೆನಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹತ್ತಿ ಥರ ಮಲ್ಲಿಗೆ ಹೂವಿನ ಥರ ಅಷ್ಟು ವೈಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು 5 ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಸೊಸೈಟಿ ಅಕ್ಕಿ. ನೋಡಿ, ಈ ಲೋಟದಲ್ಲಿ 5 ಲೋಟ ಅಕ್ಕಿ. ನೋಡಿ, ಅದಕ್ಕೆ 1 ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. 5 ಲೋಟ ಅಕ್ಕಿಗೆ 1 ಲೋಟ ಅಷ್ಟು ಉದ್ದಿನಬೇಳೆ ಹಾಕೋಬೋದು. ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಉದ್ದಿನಬೇಳೆ ಎಷ್ಟು ತೊಗೊಂಡಿದ್ದೀನೋ ಅವಲಕ್ಕಿನೂ ಅಷ್ಟೇ. ನೋಡಿ, ಸಬ್ಬಕ್ಕಿ ಅರ್ಧ ಲೋಟ ಅಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದೆಲ್ಲ ಸಪ್ರೇಟಾಗಿ ನೆನೆಸ್ಕೊಳ್ಬೇಕು, ಉದ್ದಿನಬೇಳೆ, ಅವಲಕ್ಕಿ ಮತ್ತು ಸಬ್ಬಕ್ಕಿನ. ನೋಡಿ, ಚೆನ್ನಾಗಿ ಅದು ನೀರು ನೆನೆಸಿದಾಗ ತಿಳಿಯಾಗಿರ್ಬೇಕು, ಆ ಥರ ಚೆನ್ನಾಗಿ ಇಸ್ಕಿ ತೊಳಿಬೇಕು. ನೋಡಿ, ಈಗ ನೀರು ಹಾಕಿದ್ರೆ ಮೇಲೆ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ, ಆ ಥರ ಚೆನ್ನಾಗಿ ತೊಳ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ಸಪ್ರೇಟಾಗಿ ನೆನೆಸಿದ್ದೀನಿ. ನೋಡಿ, ಈಗ ಕೊನೆಯಲ್ಲಿ ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ನೀವು ತೊಳಿಬೇಕಾದ್ರೇ ಸಬ್ಬಕ್ಕಿ ಹಾಕ್ಕೊಂಡ್ರೆ ಎಲ್ಲ ನೀರಲ್ಲಿ ಇದಾಗ್ಬಿಡುತ್ತೆ, ಪುಡಿ ಥರ. ನೋಡಿ, ತುಂಬ ನೆಂದಿದೆ, ತುಂಬ ಆಗಿದೆ. ನೀವು ಸಂಜೆ ರುಬ್ತೀವಿ ಅಂದಾಗ ಬೆಳಗ್ಗೆನೇ ನೆನೆಸ್ಬೇಕು. ಒಂದು 4 ರಿಂದ 5 ಗಂಟೆಗಳ ಕಾಲ ನೆನೆಸಿದ್ರೆ ತುಂಬ ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಮೊದಲಿಗೆ ಉದ್ದಿನಬೇಳೆ ರುಬ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಮತ್ತು ಉದ್ದಿನಬೇಳೆ ಸಬ್ಬಕ್ಕಿ ನೆನೆಸಿರೋ ಅಂಥದ್ದು ನೈಸಾಗಿ ರುಬ್ಕೊಳ್ಬೇಕು. ಎಲ್ಲನೂ ಅದೇ ಥರನೇ ರುಬ್ಬಿದ್ದೀನಿ. ಗಂಧ ಥರ ಬರಬೇಕು ಉದ್ದಿನಬೇಳೆ ರುಬ್ಬಿದಾಗ. ಈಗ ಅಕ್ಕಿ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ರವೆ ಥರ ಇರಬೇಕು, ಆ ಥರ ರುಬ್ಕೊಳ್ಬೇಕು. ಆಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕೈಗೆ ಗೊತ್ತಾಗುತ್ತೆ, ನಾವು ಈ ಥರ ಪ್ರೆಸ್ ಮಾಡಿದಾಗ ರವೆ ರವೆ ಥರ ಕೈಗೆ ಸಿಗಬೇಕು. ಆ ಥರ ರುಬ್ಬಿದ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 2 ಅಷ್ಟೇ ರುಬ್ಬಿದ್ದೀನಿ. ಇದನ್ನೀಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಅವಲಕ್ಕಿ ಉದ್ದಿನಬೇಳೆ ಫಸ್ಟೇ ರುಬ್ಬಿರೋದ್ರಿಂದ ಈಗ ಎರಡನ್ನೂ ತುಂಬ ಮಿಕ್ಸ್ ತುಂಬ ಚೆನ್ನಾಗಿ ಮಾಡಬೇಕು, ಎಲ್ಲ ಬೆರಿಬೇಕು, ಆ ಥರ ಮಿಕ್ಸ್ ಮಾಡಬೇಕು. ನೋಡಿ, ಈಗೆಲ್ಲ ಕಲಸಿದ್ದೀನಿ ನಾನು. ಈಗ ಒಂದು ತಟ್ಟೆ ಮುಚ್ಚಿ ಬಿಡಬೇಕು. ಬೆಳಗ್ಗೆ ಹೊತ್ತಿಗೆ ಚೆನ್ನಾಗಿ ಉಬ್ಬಿರುತ್ತೆ. ನೋಡಿ, ರಾತ್ರಿ ಸಂಜೆ ರುಬ್ಬಿರೋದು ಬೆಳಗ್ಗೆ ಹೊತ್ತಿಗೆ ನೋಡಿ ಮುಕ್ಕಾಲಿತ್ತು, ತುಂಬ ಬಂದಿದೆ. ಇನ್ನೊಂದು ಅರ್ಧ 1 ಅವರ್ ಬಿಟ್ಟರು ಇನ್ನೂ ಕೆಳಗಡೆ ಸುರಿಯೋ ಥರ ಬರುತ್ತೆ. ನಾನು ಸ್ವಲ್ಪ ಇದರಲ್ಲೇ ಅರ್ಧ ತೊಗೊಂಡು ಮಾಡ್ತಾಯಿದ್ದೀನಿ. ನಾನು ಎಲ್ಲದಕ್ಕೂ ಉಪ್ಪು ಸೋಡಾ ಹಾಕ್ತಾಯಿಲ್ಲ, ನಾವು ಎಷ್ಟು ಮಾಡ್ತೀವೋ ಅಷ್ಟು ತೊಗೊಂಡು ಮಾಡ್ತಾಯಿದ್ದೀನಿ. ಅದನ್ನ ತೆಗೆದಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೊಂದು ದಿವಸಕ್ಕೆ ಬೇಕಾದರೆ ಮಾಡ್ಕೊಳ್ಬೋದು. ನೋಡಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಈನು ಹಾಕ್ತಾಯಿದ್ದೀನಿ. ಸೋಡಾ ಬೇಕಾದರೂ ಹಾಕ್ಕೊಳ್ಬೋದು. ನೋಡಿ, ಈ ಥರ ಇಟ್ಟು ಈ ಥರ ನೊರೆ ಥರ ಬರಬೇಕು, ಆಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಕೆಲವು ರವೆನಲ್ಲೂ ಮಾಡ್ತಾರೆ, ರವೆನಲ್ಲೂ ಮಾಡ್ಬೋದು, ಸೇಮ್ ಇದೆ. ಉದ್ದಿನಬೇಳೆ ರುಬ್ಕೊಂಡು ರವೆ ನೆನೆಸಿ ಹಾಕ್ಕೊಳ್ಬೋದು. ಇದು ಅಕ್ಕಿಯಿಂದ ಮಾಡಿರೋದು. ನೋಡಿ, ಈಗ ಇಡ್ಲಿದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಡ್ರಾಪ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ನೀವು ಎಣ್ಣೆ ಹಾಕಿಲ್ಲ ಅಂದರೂ ಒಂದು ವೈಟದ್ದು ಬಟ್ಟೆ ಹಾಕಿ ಬೇಕಾದರೆ ಮಾಡ್ಕೊಳ್ಬೋದು. ನೋಡಿ, ಎಣ್ಣೆ ಎಲ್ಲ ಈ ಥರ ಸವರ್ದ ನಂತರ ನೋಡಿ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ತುಂಬ ಏನು ಹಾಕೋದು ಬೇಡ, ಚೆನ್ನಾಗಿ ಬೆಂದಾಗ ಚೆನ್ನಾಗಿ ಉಬ್ಬುತ್ತೆ. ನೋಡಿ, ಈಗ ನೋಡಿ ನೀರು ಕುದೀತಾ ಇದೆ. ನೋಡಿ, ಹಾಕಿರೋಂಥ ಪ್ಲೇಟ್ಗೆ ಹಾಕಿರೋಂಥ ಇಡ್ಲಿನ ಹಿಟ್ಟು ಹಾಕಿರೋದ್ರಿಂದ ನೋಡಿ ಮುಚ್ಚಿ ಒಂದು 10 ರಿಂದ 12 ನಿಮಿಷ ಬಿಟ್ಟರೆ ಸಾಕಾಗುತ್ತೆ.
ನೋಡಿ ಸಾಫ್ಟಾಗಿ ಬಂದಿದೆ, ಆಗಿದೆ. ಈಗ ತೆಗಿತಾ ಇದ್ದೀನಿ. ಒಂದು 2 ನಿಮಿಷ ತಣ್ಣಗಾದರೆ ತೆಗಿಯೋಕೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಅಳತೆನಲ್ಲಿ ಕರೆಕ್ಟಾಗಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಆರಿದ ನಂತರನೂ ಅಷ್ಟೇ ಗಟ್ಟಿಯಾಗಲ್ಲ, ಹಾಗೇ ಇರುತ್ತೆ. ಮಾಡೋದ್ರಲ್ಲಿ ಸ್ವಲ್ಪ ನೋಡ್ಕೊಂಡು ಅಳತೆನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸಾಫ್ಟಾಗಿ ಹೇಗಿದೆ. ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೋಡಿ ಪ್ರೆಸ್ ಮಾಡಿದ್ರೆ ಯಾವ ಥರ ಸಾಫ್ಟಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.